ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಭಾರತದಲ್ಲಿ ಅತ್ಯಂತ ವೈಭವವಾಗಿ ಆಚರಣೆ ಮಾಡುವ ಹಬ್ಬ ಅಂದರೆ ಯಾವುದು ಅಂದರೆ ಅದೇ ಗಣೇಶ ಹಬ್ಬ. ಪ್ರತಿ ವರ್ಷ ಭಾದ್ರಪದ ಮಾಸ ಶುಕ್ಲ ಪಕ್ಷ ಚೌತಿ ಅಂದರೆ ಚತುರ್ಥಿ ದಿನ ವಿಘ್ನ ವಿನಾಶಕನ ಪೂಜೆ ಮಾಡ್ತೀವಿ. ಎಲ್ಲರೂ ಅವರವರ ಮನೆಯಲ್ಲಿ ಆಚರಣೆಯ ಪ್ರಕಾರ 1 ದಿನ, 3 ದಿನ, 5 ದಿನ, 7 ದಿನ, 11 ದಿನ ಇಟ್ಟು ಪೂಜಿಸಿ ಆತನನ್ನು ಪ್ರಾರ್ಥಿಸುತ್ತಾರೆ. ಅದೇ ಥರ ನಾವು ನಮ್ಮ ಮನೆಯ ಗಣೇಶ ಹಬ್ಬದ ಆಚರಣೆ ಹೇಗಿತ್ತು ಅಂತ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ನಾವು ಮೊದಲು ಈ ಥರ ವಾಟರ್ ಪೈಪ್ಸ್, ನಾರ್ಮಲ್ ಪೈಪ್ಸ್ ಏನಿರುತ್ತಲ್ಲ ಅದನ್ನು ತಗೊಂಡು ಬಂದಿದ್ವಿ. ಅದನ್ನು ಮೇಜರ್ಮೆಂಟ್ ಇಟ್ಕೊಂಡು ಕಟ್ ಮಾಡಿಕೊಂಡು ಯಾವ ಮೇಜರ್ಮೆಂಟಲ್ಲಿ ಯಾವ ಶೇಪಲ್ಲಿ ಬೇಕು ಆ ಥರ ಕಟ್ ಮಾಡಿಕೊಂಡು ಸೆಟಪ್ ಮಾಡ್ಕೊಂಡ್ವಿ. ಆಮೇಲೆ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ಇದು ಫ್ಲವರ್ ಡೆಕೋರೇಷನ್ ಏನಿದೆಯಲ್ಲ ಫ್ರಂಟಲ್ಲಿ, ಅದು ನಾನು ಎಲ್ಲ ಥರ ಫ್ಲವರ್ ಡೆಕೋರೇಷನ್ನ ನಾನು ಚಿಕ್ಕಪೇಟೆಯಿಂದ ತಗೊಂಡು ಬಂದಿದ್ದು. ಫ್ರಂಟಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅದನ್ನು ನಾವು ಒಂದು ಫೋಮಿಂದ ಕಟ್ಕೊಂಡು ಆ ಫೋಮ್ಗೆ ಕಲರು ಫ್ಲವರ್ಸ್ನ ಇಟ್ಕೊತ ಬಂದಿದ್ವಿ. ಇಟ್ಕೊಂಡು ಈ ಥರ ಮುಂದೆ ಬಟ್ಟೆನ ಈ ಥರ ಕಟ್ಕೊಂಡು ಡೆಕೋರೇಷನ್ನ ಮಾಡ್ಕೊಂಡಿದ್ವಿ. ನಮಗೆ ಪ್ರತಿ ವರ್ಷ ಗಣೇಶ ಹಬ್ಬದ ಫೆಸ್ಟಿವಲ್ ಅಂದರೆ ತುಂಬ ಒಂಥರ ನಮಗೆ ಕ್ರೇಜು. ಬೇರೆ ಬೇರೆ ಥರ ಡೆಕೋರೇಷನ್ ಮಾಡಬೇಕು, ಪ್ರತಿ ವರ್ಷ ನಾವೇ ನಮ್ಮ ಕೈಯಾರೆ ಮಾಡಬೇಕನ್ನೋದು ನಮ್ಮ ಆಸೆ. ನಾನು, ನಮ್ಮ ಹಸ್ಬೆಂಡು, ನನ್ನ ಮಗ 3 ಸೇರಿ ಪ್ರತಿ ವರ್ಷ ಗಣೇಶ ಹಬ್ಬನ ಡೆಕೋರೇಷನ್ ಮಾಡ್ತಿದ್ವಿ. ಈ ಥರ ಈ ವರ್ಷ ನಾವು ಡೆಕೋರೇಷನ್ ಮಾಡಿದ್ವಿ. ಮುಂದೆ ಹ್ಯಾಂಗಿಂಗ್ಸ್ ಆಗಲಿ ನೋಡಿ, ಸೈಡಲ್ಲಿ ಬಿಟ್ಟಿರೋ ಈ ಲೀಫ್ದೇನೋ ಬಳ್ಳಿ ಇದೆ ನೋಡಿ, ಅದು ಆ ಥರ ಡೆಕೋರೇಷನ್ಸು. ಆಮೇಲೆ ಫ್ಲವರ್ಸ್ದೇ ಆಗಲಿ ಏನೋ ಪ್ರತಿಯೊಂದು ನಾವು ಡೆಕೋರೇಷನ್ಗೆ ಏನು ಯೂಸ್ ಮಾಡಿದ್ದೀವಲ್ಲ ಅದನ್ನೆಲ್ಲ ನಾನು ಚಿಕ್ಕಪೇಟೆಯಿಂದನೇ ತಗೊಂಡು ಬಂದಿದ್ದು. ಇದು ಫೈನಲಾಗಿ ಡೆಕೋರೇಷನ್ ಲುಕ್ ಹೇಗಿತ್ತು ಅಂತ ನೀವು ನೋಡ್ಬೋದಿಲ್ಲಿ. ಅದೇ ಥರ ನಿಮ್ಮನೆ ಡೆಕೋರೇಷನ್ ಹೇಗೆ ಮಾಡಿದ್ರಿ, ಹಬ್ಬ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ನಮ್ಮ ಮನೆಯ ಡೆಕೋರೇಷನ್ ಹೇಗಿತ್ತು ಅಂತ ನಾನು ನಿಮಗೆ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. One more.